ನಮ್ಮ ಸಮಸ್ಯೆಗಳನ್ನು ನಾವೇ ಅನುಭವಿಸಿಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಮಲೆನಾಡಿನಲ್ಲಿ ಇರತಕ್ಕಂಥದ್ದು. ಶೃಂಗೇರಿ ಕ್ಷೇತ್ರದಲ್ಲಿ ಅಥವಾ ಮಲೆನಾಡಲ್ಲಿ ಏನಾಗಿದೆ ಅಂತಂದ್ರೆ ಅನ್ನದ ಬಟ್ಟಲಲ್ಲಿ ಚಂಡಮಾರುತ ಅಂತೇಳಿ 2, 3 ವರ್ಷ ಅಥವಾ 4 ವರ್ಷ ಮಲೆನಾಡಲ್ಲಿ ಅಡಿಕೆಯ ಒಂದು ಭವಿಷ್ಯ ಇರತಕ್ಕಂಥದ್ದು. ಇದಕ್ಕಿಂತ ಮುಂದೆ ಇಲ್ಲ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕೃಷಿ ಮತ್ತು ವಾಸ್ತವಿಕ ಬದುಕಿನ ವಿಚಾರಗಳಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಹೋರಾಟಗಾರರೇ ಮತ್ತು ವಿಷಯ ತಜ್ಞರು. ಯಾಕಂದ್ರೆ ಎಲ್ಲರ ಹೆಸರನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ, ದಯವಿಟ್ಟು ಹೆಸರು ಮಾಡಿಬಿಡಿ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ನಾನು ವೆಂಕಟೇಶಣ್ಣವ್ರನ್ನ ಹಿಂದಿನ ನಾವು ಭಾಳ ಹತ್ತಿರದಿರೋದ್ರಿಂದ ವೆಂಕಟೇಶಣ್ಣವ್ರೆ ಹಾಗೆ ಮತ್ತು ಎಲ್ಲ ನನ್ನ ಆತ್ಮೀಯರೇ, ನಾನು ಬಹಳ ಮುಖ್ಯವಾಗಿ ಹೆಚ್ಚು ಸಮಯ ತಗೊಳ್ಳೋದಿಲ್ಲ ನಾನು. ಆದರೆ ಈ ಅಮ್ಮ ಫೌಂಡೇಶನ್ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗ್ತದೆ. ನಾನು ಮಾನ್ಯ ಸುಧಾಕರ್ ಶೆಟ್ಟರು ಇಲ್ಲಿಗೆ ಬಂದ ಮೇಲೆ ಬಹುಶಃ ಚುನಾವಣೆಗೆ ನಿಂತಿದ್ರು ಕೂಡ ಅವರು ಬಂದ ದಿವಸದಿಂದ ಇವತ್ತಿನವರೆಗೂ ಕೂಡ ಜನಪರವಾದ ಕಾರ್ಯಕ್ರಮಗಳನ್ನು ಜನಗಳಿಗೆ ಕೊಡೋದರಲ್ಲಿ ಅವರು ನಿರತರಾಗಿದ್ದಾರೆ. ರಾಜಕಾರಣಕ್ಕಿಂತ ಅವರನ್ನು ನಾನು ಈ ಸಮಾಜ ಸೇವಾ ಕಾರ್ಯದಲ್ಲಿ ಅವರನ್ನು ನೋಡಿದ್ದು ಜಾಸ್ತಿ. ನಾನು ಬಹಳ ದಿನಗಳಿಂದ ನೋಡ್ತಾ ಇದ್ವಿ, ನೋಡಿದಿರ್ತಕ್ಕಂಥದ್ದು ಜಾಸ್ತಿ. ಅದು ಶಿಕ್ಷಣ ಸಂಬಂಧಪಟ್ಟಂಗಿರ್ಬೋದು, ಅಥವಾ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗಿರಬಹುದು, ಅಥವಾ ಈ ಭಾಗದ ಜನರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಉದ್ಯೋಗ ಮೇಳಗಳನ್ನು ನಡೆಸ್ತಕ್ಕಂಥದ್ದು ಇರ್ಬೋದು. ಬಹುತೇಕವಾಗಿ ತಮ್ಮ ಸ್ವಂತ ಒಂದು ಖರ್ಚಿನಿಂದ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಅವರು ರಾಜಕಾರಣಿ ಅನ್ನೋದಕ್ಕಿಂತ ಅಮ್ಮ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾಗಿ ಅವರನ್ನು ನೋಡಿ ಬಹಳ ನಮಗೆ ಒಂದು ರೀತಿ ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ. ರಾಜಕಾರಣಿ ಅನ್ನೋದಕ್ಕಿಂತ ಒಬ್ಬ ಉತ್ತಮ ಸಮಾಜ ಸೇವಕರಲ್ಲಿ ಒಬ್ಬರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಶಾಲೆಗಳಿಗೂ ಕಾರ್ಯಕ್ರಮಗಳನ್ನು ಕೊಟ್ಟಿರ್ಬೋದು, ಅಂಗನವಾಡಿಗಳಿರ್ಬೋದು, ಬೇರೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಅವರು ಅತ್ಯಂತ ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಆ ವಿಚಾರವನ್ನು ನಾವು ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮುಂದಡಿ ಇಟ್ಟಿದ್ದಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ನೀವು ಕೈ ಜೋಡಿಸ್ಬೇಕು, ಬರಬೇಕು ನೀವು ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು ನನಗೆ. ಬಹುಶಃ ಇಂಥ ಕಾರ್ಯಕ್ರಮಗಳು ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ರಾಜಕಾರಣಿ ಆದಂಥವನು ಪ್ರಯತ್ನ ಮಾಡಲ್ಲ ಅಂತ ನಾನು ಹೇಳೋದಿಲ್ಲ, ಪ್ರಯತ್ನಗಳು ಒಂದಷ್ಟು ಮಾಡ್ತಾರೆ. ಆದರೆ ಬಹುಶಃ ಸುಧಾಕರ್ ಶೆಟ್ಟರು FKCCಯಲ್ಲಿ ಏನು ಇದ್ದಂಥವ್ರು, ಬಹುಶಃ ಇಡೀ ರಾಜ್ಯದಲ್ಲಿ ಈ ದೇಶದ ಹಲವಾರು ಕಡೆ ಆ ವಾಣಿಜ್ಯ ಉದ್ಯಮಗಳಲ್ಲಿ ಅವರು ಅಲ್ಲಿ ತೊಡಗಿಸಿಕೊಂಡಿದ್ದಂಥವ್ರು. ನನಗೆ ಗೊತ್ತಿರೋ ಹಾಗೆ ಮೋದಿಯವರ ಜೊತೆಯೂ ಕೂಡ ಒಂದು ವಿದೇಶ ಪ್ರವಾಸದಲ್ಲಿ 1-2 ಸಾರಿ ಹೋಗಿ ಬಂದಿದ್ರು, ಆ ನಿಯೋಗದಲ್ಲಿ ಹೋಗಿ ಬಂದಿದ್ದವರು. ಹಾಗಾಗಿ ಈ ಆರ್ಥಿಕತೆಯ ವಿಚಾರದಲ್ಲಿ ಅಥವಾ ಈ ವಾಣಿಜ್ಯ ವಿಚಾರಗಳಲ್ಲಿ ಸಾಕಷ್ಟು ಮಾಹಿತಿ ಅವರಲ್ಲಿ ಇದೆ ಮತ್ತು ಆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೂಡ ಅವರಲ್ಲಿದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಅವರು ಉದ್ಯೋಗ ಮೇಳ ಮಾಡಿದಂಥ ಸಂದರ್ಭದಲ್ಲಿ ಬಂದಂತ ಅನೇಕ ಕಂಪನಿಗಳು ಇಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಸೊ ಈ ಒಂದು ಲಿಂಕ್ ಅವರಿಗೆ ಇರೋದ್ರಿಂದ ಬಹುಶಃ ರಾಜಕಾರಣದ ವಿಚಾರಕ್ಕೆ ಬಂದರೂ ಕೂಡ ಎಲ್ಲ ಪಕ್ಷದ ನಾಯಕರನ್ನ ಸಂಪರ್ಕ ಮಾಡಿ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಇರೋದ್ರಿಂದ ಬಹುಶಃ ಇಲ್ಲಿಂದ ವಿಚಾರಗಳನ್ನ ಪಡೆದು ಅದನ್ನು ಮೇಲೂರಿಗೆ ಮುಗಿಸ್ತಕ್ಕಂಥ ಶಕ್ತಿನೂ ಕೂಡ ಅವರಿಗಿದೆ ಅಂತ ಹೇಳಿ ನಾನು ಭಾವಿಸಿ ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಅವರು ಹಮ್ಮಿಕೊಂಡಿದ್ದಾರೆ. ಬಹಳ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಸಮಯ ಬೇಕಾದ ಕಡಿಮೆ ಇರೋದ್ರಿಂದ ಬಹುಶಃ ಇವತ್ತು ವಿಷಯವನ್ನು ಅವರು ಇಟ್ಕೊಂಡಿರ್ತಕ್ಕಂಥದ್ದು ಮಲೆನಾಡು ರೈತರ ವಾಸ್ತವಿಕ ಬದುಕು ಅಂತ. ಇದು ಬಹಳ ಮುಖ್ಯ. ಇದು ಯಾಕಂದ್ರೆ ಒಳ್ಳೆ ಬಟ್ಟೆ ಹಾಕ್ತೀವಿ ನಾವು, ಬೆಳೆ ಬಟ್ಟೆ ಹಾಕ್ತೀವಿ, ಎಲ್ಲ ಮಾತಾಡ್ತೀವಿ. ಇವತ್ತಿಗೂ ಮಲೆನಾಡಿನಲ್ಲಿ ಮನೆಗಳಿಗೆ ಹೋದ್ರೆ ಒಂದು ಚಾ ಕಾಫಿ ಎಲ್ಲ ಕೊಟ್ಟು ಕಳಿಸ್ತೀವಿ. ನಮ್ಮ ಸಮಸ್ಯೆಗಳನ್ನು ನಾವು ಯಾರಿಗೂ ಹೇಳಲ್ಲ. ನಾವು ನಮ್ಮ ಸಮಸ್ಯೆಗಳನ್ನು ನಾವೇ ಅನುಭವಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಮಲೆನಾಡಿಗಳಲ್ಲಿ ಇರ್ತಕ್ಕಂಥದ್ದು. ಯಾರು ಕೂಡ ಹೇಳ್ಕೊಂಡು ಹೋಗೋದಿಲ್ಲ. ಆದ್ರೂ ಬದುಕು ಸಾಕೊಂಡು ಬಂದಿದೆ. ಅವತ್ತು ಬಹಳ ದೊಡ್ಡ ಜಮೀನ್ದಾರರಿಲ್ಲ, 2 ಎಕರೆ ಜಮೀನ್ದಾರು, 10 ಗುಂಟೆ ಜಮೀನ್ದಾರು, ಹೆಚ್ಚಂದ್ರೆ 10-20 ಎಕರೆ 25 ಎಕರೆ ದೊಡ್ಡ ಜಮೀನ್ದಾರು ಅಂತ ಹೇಳಿ. ಅದಕ್ಕಿಂತ ದೊಡ್ಡವರು ಅಂತಂದ್ರೆ ಇನ್ನು ಕಾಫಿ ಎಸ್ಟೇಟ್ನವರಿಗೆ ಹೋಗ್ಬೇಕು. ಬಿಟ್ರೆ ಅಲ್ಲೂ ಕೂಡ ಸಮಸ್ಯೆಗಳನ್ನ ನಾವು ಗಮನಿಸಿದ್ದೀವಿ. ಏನೇನು ಸಮಸ್ಯೆ ಇವತ್ತು ಇದೆ ಅಂತಕ್ಕಂಥದ್ದನ್ನ
ಇದೆ. ಆದ್ರೆ ಒಂದು ನೆಮ್ಮದಿಯ ಬದುಕನ್ನು ಕಂಡಿದ್ದಂತ ಮಲೆನಾಡು ಇವತ್ತು ಒಂದು ಪತ್ರಿಕೆ ಹೇಳ್ತದೆ, ಶೃಂಗೇರಿ ಕ್ಷೇತ್ರದಲ್ಲಿ ಅಥವಾ ಮಲೆನಾಡಿನಲ್ಲಿ ಏನಾಗಿದೆ ಅಂತಂದ್ರೆ ಅನ್ನದ ಬಟ್ಟಲಲ್ಲಿ ಚಂಡಮಾರುತ ಅಂತೇಳಿ. ನಿಜಕ್ಕೂ ಚಂಡಮಾರುತ ಇದೆ, ಅನ್ನದ ಬಟ್ಟಲಿನಲ್ಲಿ ಚಂಡಮಾರುತ ಇದೆ. ಇವತ್ತು ಬೇಗುದಿ ಇದೆ ಒಳಗಡೆ ನಮ್ಮ ಕೃಷಿಕರಲ್ಲಿ. ಏನ್ ಮಾಡೋದು ಅಂತಕ್ಕಂಥ ಒಂದು ಬೇಗುದಿ ನಮ್ಮನ್ನ ಕಾಡ್ತಾ ಇದೆ ಇವತ್ತು. ಈ ಹಳದಿ ರೋಗ ಬಂದು 50 ವರ್ಷ ಆಯ್ತು, ಬಹಳಷ್ಟು ಕಡೆ ಕಂಪ್ಲೀಟ್ ಹೋಗಿದೆ. ಬಹುಶಃ ನಮ್ಮ ತರುಣ ಪ್ರಕಾಶ್ ಅವರಿಗೆ ಅದ್ರ ಬಗ್ಗೆ ಗೊತ್ತಿದೆ. ಆದ್ರೆ ಹಳದಿ ರೋಗ ಕೆಲವು ವರ್ಷಗಳ ಕಾಲ ಫಸಲನ್ನು ಕೊಡ್ತದೆ. ಅದು ಈಗ ಬಂದಿರತಕ್ಕಂಥ ಎಲೆ ಚುಕ್ಕೆ ರೋಗ 2-3 ವರ್ಷದಲ್ಲೇ ಅದು ಆ ಮರವನ್ನು ಸಂಪೂರ್ಣ ತೆಗೆದು ಬಿಡ್ತದೆ. ಹಾಗಾಗಿ ಬಹಳಷ್ಟು ಜನ ಮೊನ್ನೆ ಮಾತಾಡ್ತಕ್ಕಂಥವ್ರು ಹೇಳ್ತಾರೆ 2-3 ವರ್ಷ ಅಥವಾ 4 ವರ್ಷ ಮಲೆನಾಡಲ್ಲಿ ಅಡಿಕೆಯ ಒಂದು ಭವಿಷ್ಯ ಇರ್ತಕ್ಕಂಥದ್ದು, ಇದಕ್ಕಿಂತ ಮುಂದೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಹೇಗೆ ಮುಂದಿನ ಬದುಕು ಅಂತ ಹೇಳೋದಕ್ಕೆ ಸಾಧ್ಯ ಆಗದೆ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಇವತ್ತು ಹೇಗೆ ಮುಂದಿನ ಜೀವನ ನಡೆಸೋಕ್ಕಂಥದ್ದು ಕೂಡ ಅವರಿಗೆ ಸಮಸ್ಯೆ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಈ ಮಧ್ಯದಲ್ಲಿ ಯುವಕರೆಲ್ಲ ಇವತ್ತು ಬೆಂಗಳೂರು ಬೇರೆ ಬೇರೆ ಕಂಪನಿಗಳಿಗೆ ಸೇರ್ಕೊಂಡಿದ್ದಾರೆ. ಮನೆ ನಡೆಸ್ತಕ್ಕಂಥ ಸಾಧ್ಯ ಆಗ್ತಾ ಇಲ್ಲ. ಕಾರ್ಮಿಕರ ಸಮಸ್ಯೆಗಳಿದ್ದಾವೆ. ಇವತ್ತು ಇಷ್ಟೋ ಕಟ್ಟಪಷ್ಟು ಬೆಳೆದ್ರೆ ಅದನ್ನ ಕಾಡು ಪ್ರಾಣಿಗಳು ಬಿಡೋದಿಲ್ಲ. ಈಗ ನಾನು ಓದಿದ್ದೇನೆ, ಬಹುಶಃ ನಮ್ಮ ವಿಠಲ್ ಹೆಗ್ಡೆ ಅವ್ರದ್ದು ಬುಕ್ ಓದಿದ್ದೇನೆ, ಮಂಗನ ಬೇಟೆ ಪುಸ್ತಕದಲ್ಲಿ. ಮಂಗಗಳು ಎಷ್ಟು ತೊಂದರೆ ಕೊಡ್ಬೋದು ರೈತರಿಗೆ ಅಂತಕ್ಕಂಥದ್ದು, ಎಷ್ಟು ತೊಂದರೆ ಕೊಡ್ಬೋದು, ಯಾವ್ಯಾವ ರೀತಿ ತೊಂದರೆ ಕೊಡ್ತವೆ ಅಂತೇಳಿ ಮಂಗವನ್ನು ಒಂದು ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅರಣ್ಯ ಇಲಾಖೆ ಹೇಳ್ತದೆ ತಗೊಂಡಾಗ ಅಲ್ಲಿ ಬಿಡ್ತೀವಿ ಅಂತ ಹೇಳ್ತದೆ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಇವತ್ತು. ಅದ್ರ ನಂತರ ಆನೆಯ ಹಾವಳಿ ಇರ್ಬೋದು, ಕಾಡ್ಕೋಣದ ಹಾವಳಿ ಇರ್ಬೋದು, ಕಡುವೆ, ಕುರಿ, ಏನು ಹಕ್ಕಿಗಳಿರ್ಬೋದು, ನವಿಲುಗಳಿರ್ಬೋದು, ಒಂದಲ್ಲ ಒಂದು ಕಾಡು ಪ್ರಾಣಿಗಳಿಂದ ಇವತ್ತು ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇದೆ. ಇವೆಲ್ಲವನ್ನು ಪರಿಹಾರ ಮಾಡೋಕ್ಕೂ ಕಷ್ಟ ಆಗ್ತದೆ. ಅರಣ್ಯ ಇಲಾಖೆ ಹೇಳುತ್ತೆ ನಿಮಗೆ ಐಬೆಕ್ಸ್ ಬೇಲಿಯನ್ನ ಮಾಡ್ಕೊಳ್ಳಿ, ನಾವು ಸಹಾಯ ಮಾಡ್ತೀವಿ ಅಂತೇಳಿ. ಅದಕ್ಕೂ ಕೂಡ ಸಾಧ್ಯ ಆಗುತ್ತಿಲ್ಲ. ಅದು ಕೂಡ ಇವತ್ತು ಸೂಕ್ತ ಪರಿಹಾರವನ್ನ ಅಲ್ಲ ಅದು. ಹಾಗಾಗಿ ವಾಸ್ತವ ಬದುಕನ್ನ ನಾವು ಇವತ್ತು ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳೋದ್ರ ಬಗ್ಗೆ ಇವತ್ತು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ಏನ್ ಮಾಡಬಹುದು ಅಂತ ಹೇಳಿ ಈ ತಜ್ಞರವನ್ನ ನಾವು ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನು ಕೇಳಿ, ಬಹುಶಃ ನನ್ನ ಒಂದು ಅನಿಸಿಕೆ ಏನಂದ್ರೆ ಇವತ್ತು ಮಾತಾಡ್ತಕ್ಕಂಥವ್ರು ಪರಿಹಾರದ ಬಗ್ಗೆನೂ 4 ಮಾತಾಡ್ಬೇಕಾಗ್ತದೆ. ಸಮಸ್ಯೆಗಳ ಬಗ್ಗೆ ನಾವೇನು ಮಾತಾಡ್ತೀವಿ ಅದಕ್ಕೆ ಸೂಕ್ತ ಪರಿಹಾರದ ಬಗ್ಗೆನೂ ಕೂಡ ನಾವು 4 ಮಾತನ್ನು ಹೇಳಿದ್ರೆ ಅದನ್ನು ನಾವು ಕ್ರೋಢೀಕರಿಸಿಕೊಂಡು ಮುಂದಿನ ಒಂದು ವಿಚಾರ ಸಂಕಿರಣದಲ್ಲಿ ಅದರ ಬಗ್ಗೆ ಹೆಚ್ಚು ಮಾತಾಡೋಕೆ ಸಾಧ್ಯ ಆಗ್ತದೆ. ಅವೆಲ್ಲವನ್ನು ಕ್ರೋಢೀಕರಿಸಿ ಮುಂದೆ ತಗೊಂಡು ಹೋಗ್ತಕ್ಕಂಥದ್ರಲ್ಲಿ ಸಾಧ್ಯ ಆಗ್ತದೆ. ಬಹುಶಃ ಹಲವಾರು ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿ. ಅದರಲ್ಲೂ ಕೂಡ ಸುಮಾರು 9 ವಿಚಾರ ಇದೆ ಇದರಲ್ಲಿ. ಇದು ಮುಂದೆ ಬರ್ತದೆ. ಇದರಲ್ಲಿ 9 ವಿಚಾರಗಳಿದೆ. ಈ 9 ವಿಚಾರಗಳ ಜೊತೆಗೆ ಮಾರ್ಕೆಟಿಂಗ್ ಕೂಡ ಒಂದು ಇಂಪಾರ್ಟೆಂಟ್, ಬಹಳ ಮುಖ್ಯ. ಮಾರ್ಕೆಟಿಂಗ್ ಕೂಡ ಇದು ಇಲ್ಲಿ ಬಿಟ್ಟು ಹೋಗಿದೆ. ಇಲ್ಲಿ ಈ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ರಲ್ಲಿ ಇಲ್ಲಿ ನಮಗೆ ಸಾಗಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ನಮಗೆ ಆಗಿರ್ತಕ್ಕಂಥ ತೊಂದರೆಗಳೇನಂತ, ಬಹುಶಃ ಬಯಲು ತಾಲೂಕುಗಳಲ್ಲಿ ಒಂದಲ್ಲ ಒಂದು ಕಡೆ ನಮಗೆ ರೈಲು ಸಂಪರ್ಕ ಬಂದು ಸೇರ್ತದೆ. ಒಂದು ಮಾರುಕಟ್ಟೆಯನ್ನು ಮಾಡಿಕೊಳ್ಳೋದಕ್ಕೆ, ರಫ್ತು ಮಾಡೋದಕ್ಕೆ, ಬೇರೆ ಬೇರೆ ವಿಚಾರಗಳಿಗೆ ಅಲ್ಲಿ ಅವಕಾಶಗಳು ಉಂಟು. ಆದ್ರೆ ಮಲೆನಾಡಿನ ಈ ಭಾಗದಲ್ಲಿ, ಶೃಂಗೇರಿ ಕ್ಷೇತ್ರದಲ್ಲಂತೂ ಇಲ್ವೇ ಇಲ್ಲ. ಬಹಳ ಹಿಂದಿನಿಂದ ಇದ್ರ ಬಗ್ಗೆ ಒಂದು ಒತ್ತಡ ಇದೆ. ಬಹುಶಃ ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಒಂದು ಸರ್ವೆ ಮಾಡೋಕೆ ವೆಂಕಟೇಶ್ವರರಿಗೆ ಗೊತ್ತಿದೆ, ಒಂದು ಸರ್ವೆ ಮಾಡಬೇಕು ಅಂತೇಳಿ ಯನ್ನಾಪುರ, ಶೃಂಗೇರಿ, ಕೊಪ್ಪ ಮೇಲೆ ಒಂದು ಸರ್ವೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಬಹುಶಃ ಅದು ಆಗ್ಲಿಲ್ಲ. ನಿಮ್ಗೆ ನೀರು ಗೊತ್ತಿರಬೇಕು, ಅದು ಆಗ್ಲಿಲ್ಲ. ಮುಂದೆ ಆದ್ರೂ ಕೂಡ ಆ ಒಂದು ರೈಲ್ವೆ ಬರ್ತಕ್ಕಂಥದ್ರ ನಿಟ್ಟಿನಲ್ಲಿ ನಾವು ಏನ್ ಕಾರ್ಯಕ್ರಮಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಚಾರಗಳನ್ನು ಇಟ್ಟರೆ ಬಹುಶಃ ರಫ್ತು ಮಾಡ್ತಕ್ಕಂಥದ್ರಲ್ಲಿ, ಮಾರ್ಕೆಟ್ ಅನ್ನ ಮಾಡ್ತಕ್ಕಂಥದ್ರಲ್ಲಿ ಒಂದು ಅವಕಾಶಗಳಾಗಬಹುದು ಅಂತ ಹೇಳಿ ಹೇಳ್ತಾ, ಈ ಮಾರ್ಕೆಟಿಂಗ್ ನಲ್ಲಿ ಬಹಳ ಇವತ್ತಿಗೂ ಸಮಸ್ಯೆಗಳು, ಸಣ್ಣ ಸಣ್ಣ ರೈತರುಗಳ ಸಮಸ್ಯೆಯನ್ನು ಅನುಭವಿಸ್ತಾರೆ. ದೊಡ್ಡ ರೈತರಿಗೆ ಕೂಡ ಸಣ್ಣ ರೈತರುಗಳು ಇವತ್ತು ಮಾರ್ಕೆಟ್ ವಿಭಾಗದಲ್ಲಿ ಬಹಳ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಈ ಎಲ್ಲ ಕಾರಣಗಳಿಂದ ಬಹುಶಃ ಇದನ್ನ ಒಂದು ಸೂಕ್ತ ಪರಿಹಾರಕ್ಕೆ ಬೇಕಾಗ್ತಕ್ಕಂಥ ಒಂದು ಮಾರ್ಗಸೂಚಿಯನ್ನ ನಮ್ಮ ಮಾತುಗಾರರು ಇವತ್ತು ನಮ್ಮ ಇಲ್ಲಿ ಬಹುಶಃ ಅದೇ ಫೈನಲ್ ಹಾಗೆ ಆಗ್ಬಿಡುತ್ತೆ ಅಂತಲ್ಲ, ಆದ್ರೂ ನಿಮಗೆ ಗೊತ್ತಿರುವ ಹಾಗೆ 4 ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಸಲಹೆ ಕೊಟ್ರೆ ಒಳ್ಳೇದು ಅಂತೇಳಿ ನಾನು